ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡು ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಫೋಟೋ ಶೂಟಲ್ಲಿ ನಿನ್ನ ಎತ್ಕೊಂಡೆ ಅಂತನ? ಇಲ್ಲ ಹಸ್ಬೆಂಡು, ನೀವು ನನ್ನ ಕೈ ಇಟ್ಕೊಳ್ಳೋದು ಎತ್ಕೊಳ್ಳೋದು, ನಾನು ನಿಮ್ಗೆ ತಪ್ಕೊಂಡು ಮುತ್ಕೊಡೋದು ಅದೆಲ್ಲ ಮಾಮೂಲಿ ಅಲ್ವಾ, ಅದೇನು ದೊಡ್ಡ ವಿಷಯನ? ಏನ್ರಿ ನೀವು ಹಿಂಗೆ ಮಕ್ಕೊಡ್ದಂಗೆ ಹೇಳ್ತೀರಾ? ಹಳ್ಳಿ ಜನ ಹೊರಟು ಅಂತ ಕೇಳಿದೆ, ಹಿಂಗೆ ಅಂತ ಗೊತ್ತಿರ್ಲಿಲ್ಲ. ಕೋಪ ಮಾಡ್ಕೋಬೇಡಿ ಹಸ್ಬೆಂಡು, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ. ಅಲ್ಲ ರೀ, ಎಲ್ರ ಮುಂದೆ ತಪ್ಕೊಳೋದು ಮುತ್ಕೊಡೋದು ಎಲ್ಲ ಮಾಡ್ತಾ ಸುಮ್ಮನಿದ್ನಲ್ಲ, ಅವಾಗ ಕೆನ್ನೆಗೆ ಒಂದು ಬಾರ್ಸಿದ್ರೆ ಚೆನ್ನಾಗಿರೋದು. ಹಸ್ಬೆಂಡು ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ನನ್ನ ಮೇಲೆ ಕೈ ಮಾಡಿಲ್ಲ. ಎಲ್ರು ನಾನು ಒಳ್ಳೆತನ ದುರುಪಯೋಗ ಪಡ್ಸ್ಕೊಳ್ಳೋರೆ ಆಗೋದ್ರು. ಸರಿ, ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಹೋಗ್ಲಿ ಬಿಡಿ, ತಪ್ಪಾಯ್ತು. ಮಾಡೋದೆಲ್ಲ ಮಾಡಿ ಏನು ಆಗೇ ಇಲ್ಲ ಅನ್ನೋ ಥರ ತೇಪ ಹಚ್ಚಕ್ಕೆ ಬರ್ತಿದ್ದೀರಾ. ನಂಗೆ ಇದೆಲ್ಲ ಹಿಡಿಸ್ತಲ್ಲ ರೀ, ಈಗಿಂದೀಗಲೇ ಬೆಂಗಳೂರಿಗೆ ಹೊಡ್ತೇವೆ. ಬೇಡ ಹಸ್ಬೆಂಡು, ನೀವು ಈ ಥರ ಏಕಾಏಕಿ ಹೋದ್ರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ. ನೋಡಿ, ಇವಾಗೇನು ನಿಮ್ಮನ್ನು ಮುಟ್ಬಾರ್ದಲ್ವಾ? ಮುಟ್ಟಲ್ಲ, ದೂರ ದೂರನೇ ಇರ್ತೀನಿ. ಯಾಕೆ ಹಸ್ಬೆಂಡು ನಗ್ತಿದ್ದೀರಾ? ಅದೇ ರೀ, ಏನೋ ಚಮಕ್ಕೊಳ್ಳೋಣ ಅಂತ ಸೀರಿಯಸ್ ಆಗಿ ಮಾತಾಡಿದ್ರೆ ಗಾಬರಿನೇ ಆಗ್ಬಿಟ್ರಲ್ಲ ನೀವು. ತಮಾಷೆ ಮಾಡ್ತಿದ್ರ? ಹೋಗಿ ಹಸ್ಬೆಂಡು, ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಹೇಳ್ದೆ ಹಂಗೆ ಸುಮ್ಮನೆ ಮನೆಯಿಂದ ಹೊರಟೋಗ್ತೀನಿ ಅಂತನಾ? ಎಲ್ಲರೂ ನಮ್ಮ ಜೋಡಿ ನೋಡಿ ಖುಷಿ ಪಡ್ತಿದ್ದಾರೆ. ನೀವು ಹಿಂಗ್ ತರ ಕೋಪ ಮಾಡ್ಕೊಂಡು ಬೆಂಗಳೂರಿಗೆ ಹೊರಟ್ರೆ ಏನ್ ಗತಿ? ಎದುರ್ಕೋಬೇಡಿ, ಎಲ್ಲ ಏನು ಮಾಡಲ್ಲ ಆಯ್ತಾ? ಏನೋಪ್ಪ, ನೀವು ಯಾವಾಗ ಖುಷಿಯಾಗಿರ್ತೀರಾ, ಯಾವಾಗ ಕೋಪ ಮಾಡ್ಕೋತೀರಾ, ಏನು ಗೊತ್ತಾಗಲ್ಲ. ಮನುಷ್ಯ ಅಂದ್ಮೇಲೆ ಒಂದೇ ಥರ ಇರಬಾರ್ದು ರೀ. ಕಾಲಕ್ಕೆ ಪ್ರಕೃತಿ ಬದಲಾಗೋ ಥರ ನಾವು ಬದಲಾಗ್ತಾ ಇರ್ಬೇಕು. ಹಸ್ಬೆಂಡು ಆ ಥರ ಎಲ್ಲ ಹೇಳ್ಬೇಡಿ, ನೀವು ಯಾವಾಗಲೂ ಒಂದೇ ಥರ ಇರಬೇಕು. ಹೌದಾ? ಬೆಳ್ಕೊಡೋ ಸೂರ್ಯನ ಥರ, ಹುಣ್ಣಿ ಮೇಲೆ ಕಾಣೋ ಚಂದ್ರನ ಥರ, ಆಕಾಶದಲ್ಲಿರೋ ನಕ್ಷತ್ರದ ಥರ ನೀವು ಯಾವಾಗಲೂ ಹೊಳಿತಾ ಇರಬೇಕು. ಮತ್ತೆ ಮಾಡ್ತಿದ್ದೀರಾ? ಸಾರಿ ಹಸ್ಬೆಂಡು, ಗೊತ್ತಾಗ್ಲಿಲ್ಲ. ಓಹೋ, ಹೌದೇನು? ಅಷ್ಟೇ ಅಲ್ಲ, ಅತ್ತಿಗೆಗೆ ಅಣ್ಣ ಮೇಲೆ ಪ್ರೀತಿ ಇದೆ ಅಂತ ಫೋಟೋ ಶೂಟಲ್ಲೂ ಗೊತ್ತಾಯ್ತಲ್ವಾ? ಏನು ಹೇಳ್ತಿದ್ದೀರಾ? ಒಟ್ಟಿಗೆ ಫೋಟೋ ತೆಗೆಸ್ಕೊಂಡ್ರು ಅಂದ ತಕ್ಷಣ ಅವ್ರಿಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಹುಟ್ಟಿದೆ ಅನ್ಕೊಳ್ಳೋದು ತಪ್ಪಾಗುತ್ತೆ. ಹಂಗಂತೀರಾ? ನಾವೆಲ್ಲ ಇದೀವಿ ಏನಾದರೂ ಅನ್ಕೊಳ್ತೀವಿ ಅಂತ ಅವ್ರು ಸೈಲೆಂಟಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಅಂತ ಅನ್ನಿಸ್ತು. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಾಗತ್ತಾ? ಕೆಲವರು ಜಾತಕ ನೋಡಿ ಜ್ಯೋತಿಷ್ಯ ಹೇಳ್ತಾರೆ, ಇನ್ನು ಕೆಲವರು ಕೈ ನೋಡಿ ಭವಿಷ್ಯ ಹೇಳ್ತಾರೆ. ನಾವು ಮುಖ ನೋಡಿ ಅವ್ರ ಬಂಡವಾಳ ಏನಂತ ಹೇಳ್ಬಿಡ್ತೀವಿ. ಹೌದಾ ಹಸ್ಬೆಂಡು? ಸರಿ, ನನ್ನ ಮುಖ ನೋಡಿ ಹೇಳಿ. ನೀವು ತುಂಬ ಒಳ್ಳೆಯವರು ನನಗಿಂತಲೂ. ಇಲ್ಲ ಹಸ್ಬೆಂಡು, ನೀವು ತುಂಬ ಒಳ್ಳೆಯವರು ನನಗಿಂತ. ಸರಿ, ಎಲ್ಲಿಗೆ ಹೊರಟ್ರಿ? ಬಟ್ಟೆ ಒಗಿಬೇಕು ಹಸ್ಬೆಂಡು. ಸರಿ ರೀ, ನಾನು ಬಂದೆ.